ನಮಸ್ಕಾರ. ನೀವು ನೋಡುತ್ತಿರುವುದು ರಣಬೇರಿ ನ್ಯೂಸ್. ಮದ್ದೂರು ತಾಲೂಕಿನ ಕರಡಕೆರೆ ಗ್ರಾಮದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ರೋಟರಿ ನಡೆ ಹಳ್ಳಿ ಕಡೆ ಎಂಬ ಶೀರ್ಷಿಕೆ ಅಡಿ ಅನ್ವಯ ರೋಟರಿ ಹಬ್ಬದ ಆಚರಣೆಯ ಅನ್ವಯ ರೈತರಿಗೆ 500 ತೆಂಗಿನ ಸಸಿಗಳು ಹಾಗೂ ಬೇವಿನ ಎಣ್ಣೆಯನ್ನು ವಿತರಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ವಿಚಾರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮದ್ದೂರಿನ ತಾಲೂಕಿನ ಕೃಷಿ ಅಧಿಕಾರಿಗಳಾದ ಶ್ರೀ ರೇಖರವರು ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮದ್ದೂರಿನ ತೋಟಗಾರಿಕೆ ನಿರ್ದೇಶಕರಾದ ರೇಖರವರು ರೈತರಿಗೆ ಸಲಹೆಯನ್ನು ನೀಡಿದರು. ನೀವು ಕಡ್ಡಾಯವಾಗಿ ಏನು ಔಷಧಿನ ಕೊಡ್ತಿದೀವಲ್ಲ, ಈ ಔಷಧಿಯನ್ನ ಕೇವಲ 2 ml 1 ಲೀಟರ್ ನೀರಂತೆ, ಅಂದ್ರೆ 10 ಲೀಟರ್ಗೆ 10ರಿಂದ 5 ಲೀಟರ್ಗೆ ಇದೊಂದು ಮುಚ್ಚಳ ಅಷ್ಟೇ ಹಾಕ್ಬೇಕು. ಇದನ್ನ ತಗೊಂಡು ಈ ಎಣ್ಣೆ ಮೈ ಬಳಿಯೋದು, ಹಸಿ ಮೈ ಬಳಿಯೋದು, ಆಮೇಲೆ ಬಂದು ಕಟ್ಕೊಳ್ಬೇಕು. ಮತ್ತೆ ಇದಕ್ಕೆ ರೇಷ್ಮೆ ಕಡ್ಡಿ ಒಳ್ಳೆ ಮಾಡಿದ್ರೆ, ಯಾಕಂದ್ರೆ ಇದು 10,000 BPM 1% ಕಾನ್ಸಂಟ್ರೇಷನ್ ಇದೆ. ನೀವೇನಾದ್ರೂ ಇದನ್ನ ನೇರವಾಗಿ ಹಸಿಂಗೆ ಏನಾದ್ರೂ ಬಡಿದ್ರೆ ಸುಟ್ಟೋಗುತ್ತೆ, ಹಸಿನ ಮೈ ಸುಡುತ್ತೆ. ನೀವು ಹಸಿನ ಮೈಗೆ ಹಾಕದೆ ಆದ್ರೆ ಇದು ಒಂದು ಮುಚ್ಚಳನ ಸೇಮ್ 1 ಲೀಟರಿಂದ 2 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ಕಾನ್ಸಂಟ್ರೇಷನ್ ಇರ್ತಾ ಆಯ್ತಾ. ಇದನ್ನ ಹೇಗೆ ಬಳಸೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ. ಇದನ್ನ 2 ml ಇದೊಂದು 10 ml ಆಗುತ್ತೆ ಆಯ್ತಾ. 5 ಲೀಟರ್ ನೀರಿಗೆ ಹಾಕೋದು. ಹಾಕೊಂಡು ನೀವು ಕಪ್ಪಾಗಿರ್ತಾರೆ, ಎಲ್ಲೆಲ್ಲ ಫುಲ್ ಕಪ್ಪಾಗಿದೆ, ಕೆಳಗೆಲ್ಲ ಬೆಳೆದಿದೆ. ಫಸ್ಟು ನೀರಿನ ಸ್ಪ್ರೇ ಕೊಡಬೇಕು. ನೀರಿನ ಸ್ಪ್ರೇ ಕೊಟ್ಟಾದ್ಮೇಲೆ ಇದೇನಿದ್ರು ಸಣ್ಣ ಸಸಿಗಳಿಗೆ ಅಷ್ಟೇ ಮಾಡ್ಬೋದು. ನೀವು ದೊಡ್ಡ ಸಸಿಗಳಿಗಂತೂ ಮಾಡಕ್ ಸಾಧ್ಯನೇ ಇಲ್ಲ, ಮಾಡೋ ಪ್ರಯತ್ನನೂ ಬೇಡ. ಅದೇನೂ ಆಗಲ್ಲ, ತೊಂದರೆ ಇಲ್ಲ. ಕಪ್ಪಗಾಗಿರೋದ್ರಿಂದ ಯಾವ ತೊಂದರೆನೂ ಇಲ್ಲ, ತರ ಕೆಚ್ಕೊಳ್ಬೇಕು. ಇದನ್ನ ಸ್ಪ್ರೇ ಕೊಡಬೇಕು. ಸ್ಪ್ರೇ ಕೊಡೋಕ್ಕಿಂತ ಮುಂಚೆ ಒಂದು ರೌಂಡ್ ವಾಟರ್ ಸ್ಪ್ರೇ ಕೊಡಬೇಕು. ವಾಟರ್ ಸ್ಪ್ರೇ ಕೊಟ್ಟು ನೀರಿನ ಸ್ಪ್ರೇ ಕೊಟ್ಟು ತದನಂತರ ಸ್ಪ್ರೇ ಮಾಡಿದ್ರೆ ಆ ವೈಟ್ ಫ್ಲೈಸ್ ಅಂತ ಹೇಗೆ ಕರಿತೀವಲ್ಲ, ಅದನ್ನ ಕಂಪ್ಲೀಟ್ ಕಂಟ್ರೋಲಿಗೆ ಬರುತ್ತೆ. ಮತ್ತೆ ಗಂಜಿ, ಬಟ್ಟೆ ಗಂಜಿ ಗೊತ್ತಾ? ಅಕ್ಕಿ ಗಂಜಿ, ಬಟ್ಟೆ ಗಂಜಿ, ಯಾವ್ದಾದ್ರು ಗಂಜಿನ ನೀಟಾಗಿ ತೆಳ್ಳ ಮಾಡ್ಕೊಂಡು ಹಿಂಗೆ ಹತ್ತಿರ ಕೈ ಕಾಣಬೇಕು. ಹಿಂಗೆ ಮಾಡ್ಕೊಂಡು ಅದನ್ನು ಸ್ಪ್ರೇ ಕೊಟ್ರೆ, ಅದನ್ನೇನಾದ್ರು ಹೊಡೆದ್ರೆ ಫುಲ್ಲು 3 ದಿನಕ್ಕೆಲ್ಲ ಒಣಗೋದಾಗುತ್ತೆ. ಅದೇ ಹುಡುಗರು ನೀರು ಸ್ಪ್ರೇ ಕೊಟ್ಕೋಬೇಕು 3 ದಿನ ಆದ್ಮೇಲೆ. ಅಷ್ಟು ಮಾಡಿದ್ರೆ ಹೋಗುತ್ತೆ. ಇದನ್ನ ಹಾಗೆ ಸುಳಿಗೂ ಅಷ್ಟೇ 2 ml 1 ಲೀಟರ್ನಾಗ ಹಾಕೊಂಡು ನೀರಿಗೆ ಅದ್ರ ಜೊತೆಗೆ ಸ್ವಲ್ಪ ಶಾಂಪು ಅಥವಾ ಸೋಪಿನ ದ್ರಾವಣ ಹಾಕೋಬೇಕು. ಅದು ಅಂಟ್ಕೊಳಕ್ಕೆ ಹಾಕೊಂಡು ಸುಳಿಯಿಂದ ಸುಳಿರಿ. ಸುಳಿನಲ್ಲಿ ಯಾವ್ದಾದ್ರು ಕಣ್ಣ ಕೊರಿಯಂಥದ್ದು ಅಥವಾ ಸುಳಿ ಕೊರಿಯಂಥದ್ದು ಹುಳಿ ಇರುತ್ತಲ್ಲ. ನಂತರ ತೋಟಗಾರಿಕೆ ನಿರ್ದೇಶಕರಾದ ಶಶಿಧರ್ ರೋಟರಿ ಕ್ಲಬ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸನ್ಮಾನಿಸಿದರು. ನಂತರ ರೋಟರಿ ಸಂಸ್ಥೆ ವತಿಯಿಂದ ರೈತರಿಗೆ ತೆಂಗಿನ ಸಸಿಗಳನ್ನು ವಿತರಣೆ ಮಾಡಲಾಯಿತು. ಬನ್ನಿ ಹಣ ಒಳಗೆ ಬನ್ನಿ. ಹಣ ಕೊಡೋಣ. ಅವಮನ್ ಅಲ್ಲೇ ಕಳಿಸಿ. ಓಕೆ ಸರ್, ಈ ಕಡೆ ಕುಮಾರ್ ಸರ್, ಒಂದು ನಿಮಿಷ. ರೆಡಿ ಮೇಡಮ್. 319 ಅಲ್ಲ 91 ಹಿಂದೆ ಬನ್ನಿ ಸರ್. ಗಿಡ ಇಟ್ಕೊಳ್ಳಿ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ತೋಟಗಾರಿಕೆ ನಿರ್ದೇಶಕರಾದ ರೇಖರ್ ಅವರು ರೋಟರಿ ಕ್ಲಬ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ನಾನು ರೇಖಾ ಅಂತ ಹೇಳ್ಬಿಟ್ಟು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಮದ್ದೂರಿಂದ ಇವತ್ತು ನಡೆದಂತಹ ಕರಡಕೆರೆಯಲ್ಲಿ ನಡೆದಂತಹ ರೋಟರಿ ಹಳ್ಳಿ ಹಬ್ಬದಲ್ಲಿ ಇಲಾಖಾ ವತಿಯಿಂದ ರೈತರಿಗೆ ಉಚಿತವಾಗಿ ಬೇವಿನ ಎಣ್ಣೆಯನ್ನು ವಿತರಣೆ ಮಾಡಲಾಯಿತು. ಹಾಗೆ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆಯೂ ಸಮಗ್ರವಾದಂಥ ಮಾಹಿತಿಯನ್ನು ಕೊಡಲಾಯಿತು. ಹಾಗೆ ರೋಟರಿ ವತಿಯಿಂದ ತೆಂಗಿನ ಗಿಡಗಳನ್ನ ಉಚಿತವಾಗಿ ನೀಡಿದರು. ಆ ನೀಡಿದಂತಹ ಗಿಡಗಳನ್ನ ಯಾವ ರೀತಿ ನೆಡಬೇಕು, ಯಾವ ರೀತಿ ಪೋಷಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಇದು ನಿಜವಾಗ್ಲೂ ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ಈ ಥರ ಹಲವಾರು ಕಾರ್ಯಕ್ರಮಗಳು ಎಲ್ಲ ಹಳ್ಳಿಗಳಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನಾದರೂ ಆಶಿಸ್ತೇನೆ. ಒಟ್ಟು ಎಷ್ಟು ಗಿಡಗಳು ಕೊಟ್ಟಿದ್ರು? ಒಟ್ಟು
ಒಟ್ಟಿಗೆ 500 ಗಿಡಗಳನ್ನ ಕೊಡ್ತಿದ್ದಾರೆ. ನಾವು ಇಲಾಖೆ ವತಿಯಿಂದ 100 ಲೀಟರ್ ತೆಂಗಿನ ಬೇವಿನ ಥ್ಯಾಂಕ್ ಯು. ನಂತರ ಭಾರತೀನಗರದ ಸೆಂಟ್ರಲ್ ಅಧ್ಯಕ್ಷರಾದ ಶಶಿಕುಮಾರ್ ಅವರು ಮಾತನಾಡಿ ಕಾರ್ಯಕ್ರಮದ ವಿವರಗಳನ್ನು ತಿಳಿಸಿದರು. ರೋಟರಿ ಸೌತ್ ಎಂಡ್, ಬೆಂಗಳೂರು ಸೌತ್ ಪರೇಡ್, ಬೆಂಗಳೂರು ಸ್ಪಂದನ, ಬೆಂಗಳೂರು ಉಲ್ಲಾಳ ಈ 5 ಕ್ಲಬ್ಗಳ ಸಹಯೋಗದಲ್ಲಿ ಮತ್ತು ಮದ್ದೂರು ತಾಲೂಕು ತೋಟಗಾರಿಕೆ ಇಲಾಖೆ ಜಂಟಿ ಸಹಯೋಗದಲ್ಲಿ ಕರಡಕೆರೆ ಗ್ರಾಮದಲ್ಲಿ 500 ತೆಂಗಿನ ಗಿಡಗಳ ಉಚಿತ ವಿತರಣೆ ಹಾಗೂ 100 ಲೀಟರ್ ಬೇವಿನ ಎಣ್ಣೆಯನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಹಾಗೂ ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕರಾದ ರೇಖಾರವರು ರೈತರಿಗೆ ಬೇವಿನ ಎಣ್ಣೆಯನ್ನು ಯಾವ ರೀತಿ ಬಳಸಬೇಕು, ಇದು ಕಾನ್ಸಂಟ್ರೇಷನ್ ಏನು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ತೆಂಗಿನ ಗಿಡಗಳನ್ನು ನೆಡಬೇಕಾದ್ರೆ ಏನೇನು ಮೂಲಭೂತ ಸೌಲಭ್ಯಗಳು ಬೇಕು, ಅದನ್ನು ಯಾವ ಪ್ರಮಾಣದಲ್ಲಿ ನೆಡಬೇಕು ಅಂತೇಳಿ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಾಳೆ ಭಾನುವಾರ ದಿನಾಂಕ 16/2/25ರಂದು ಭಾರತೀನಗರ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಎಲ್ಲ 5 ರೋಟರಿ ಸಂಸ್ಥೆಗಳ ಅಲ್ಲಿ ಕ್ಯಾನ್ಸರ್ ತಪಾಸಣೆ, ಉಚಿತ ಥೈರಾಯ್ಡ್ ತಪಾಸಣೆ, BP, ಶುಗರ್ ಹಾಗೂ ECG ಸೌಲಭ್ಯಗಳೆಲ್ಲವನ್ನು ಒಳಗೊಂಡಿರ್ತದೆ. ಹಾಗೂ ಆಯುರ್ವೇದಿಕ ತಜ್ಞ ವೈದ್ಯರುಗಳು ಕೂಡ ಈ ಶಿಬಿರದಲ್ಲಿ ಭಾಗವಹಿಸುತ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಮಾನ್ಯರು ಬಂದು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಹಾಗೂ ಆಗ್ಲಳ್ಳಿ ಗ್ರಾಮದಲ್ಲಿ ಉಚಿತ ಬರಡು ರಾಸುಗಳ ಚಿಕಿತ್ಸೆ ಹಾಗೂ ಜಾನುವಾರುಗಳ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರುತ್ತೇವೆ. ಇದಕ್ಕೆ ಮದ್ದೂರು ತಾಲೂಕು ಪಶುವೈದ್ಯಾಧಿಕಾರಿಗಳ ಸಂಘ ಹಾಗೂ ಮನ್ಮೂಲ್ ಗೆಜ್ಜಲಗೆರೆ ಮತ್ತು ಆಗ್ಲಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ, ಪಂಚಾಯಿತಿ ವತಿಯಿಂದ ಹಾಗೂ ಎಲ್ಲ 5 ರೋಟರಿ ಸಂಸ್ಥೆಗಳ ಜಂಟಿ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಜಾನುವಾರುಗಳನ್ನು ಕರ್ಕೊಬಂದು ಅವುಗಳ ಆರೋಗ್ಯ ಚಿಕಿತ್ಸೆಯನ್ನು ಪಡ್ಕೋಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ಎಷ್ಟು ಗಂಟೆಗೆ ಸರ್ ಅದು? ಬೆಳಗ್ಗೆ 9 ಗಂಟೆಯಿಂದ ಅದು 9 ಗಂಟೆ ಸರಿ. ಆರೋಗ್ಯ ಶಿಬಿರನೂ ಅಷ್ಟೇ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆ ತನಕ ಇದೆ. ತೆಂಗಿನ ಸಸಿ ಪಡೆದ ರೈತರು ನಮ್ಮ ರಣಬೇರಿ ನ್ಯೂಸ್ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಹನುಮಂತಗೌಡ ಅಂತ ಕರಡಕೆರೆ ಗ್ರಾಮದಲ್ಲಿ ರೋಟರಿ ಸಂಸ್ಥೆಯಿಂದ ಉಚಿತವಾಗಿ ಸೊಸೈಟಿ ಬೆಳೆಸಕ್ಕೆ ಪ್ರೋತ್ಸಾಹ ಮಾಡವ್ರೆ. ಅದಕ್ಕೆ ನಮ್ಮ ಊರಿನ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳ್ತೇವೆ. ತೆಂಗಿನ ಮರ ಕೊಟ್ಟಿರೋದು ಎಷ್ಟು ಒಳ್ಳೇದಾಯ್ತದೆ, ಭಾರಿ ಒಳ್ಳೇದಾಗ್ತದೆ ಸರ್. ಗೊಬ್ಬರ ಇಲ್ಲ ಮಕ್ಕಳು ಮರಿಗೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೇದಾಗ್ತದೆ ಸರ್. ಹಂಗೇರೆ ರೋಟರಿ ಸಂಸ್ಥೆಗೆ ಧನ್ಯವಾದ. ರೈತರಿಗೆ ತೆಂಗಿನ ಸಸಿ ಹಾಗೂ ಬೇವಿನ ಎಣ್ಣೆಯನ್ನು ವಿತರಿಸಿದ ರೋಟರಿ ಸಂಸ್ಥೆ ಅಧ್ಯಕ್ಷರುಗಳಾದ ಶ್ರೀ ಶಶಿಕುಮಾರ್ ಹಾಗೂ ಶ್ರೀ ವಿಕ್ರಮ್ ರಾಜ್ ಅವರ ತಂಡ ಕಬ್ಬಿನ ಹಾಲು ತೆಗೆಯುವ ಯಂತ್ರದ ಬರಳಿ ತರಳಿ ಸ್ವತಃ ತಾವೇ ಕಬ್ಬನ್ನು ನೀಡಿ ಕಬ್ಬಿನ ಹಾಲನ್ನು ತೆಗೆದು ಸಂಭ್ರಮಿಸಿದರು. ಈ ಕಡೆ ಸರ್ ರೈತರಿಗೆ ತೆಂಗಿನ ಸಸಿ ಮತ್ತು ಬೇವಿನ ಎಣ್ಣೆ ವಿತರಿಸುವ ಸಮಾರಂಭದಲ್ಲಿ ಮದ್ದೂರಿನ ಕೃಷಿ ನಿರ್ದೇಶಕರಾದ ರೇಖಾರವರು, ಬೆಂಗಳೂರಿನ ಸೌತ್ ಎಂಡ್ ಅಧ್ಯಕ್ಷರಾದ ಶ್ರೀ ವಿಕ್ರಮ್ ರಾಜರವರು, ಭಾರತೀನಗರದ ಸೆಂಟ್ರಲ್ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಅವರು, ಮರಿಸ್ವಾಮಿ ಅವರು, ಮನೂರವರು, ಚಂದ್ರೇಶ್ ರವರು, ಡಾಕ್ಟರ್ ಸೌಮ್ಯರವರು ಹಾಗೂ ಕರಡಕೆರೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸಮಾರಂಭದಲ್ಲಿ ಹಾಜರಿದ್ದರು.